ಪುಂಡಕ್ಕ ಇಲ್ಲೋಡ ಇವತ್ತಿಡೀ ಭಾರತ್ ಬಂದಕ್ಕ ನಮ್ ಜೊತೆಗೆ ಒಟಲ್ ನಾಗರಾಜ್ ಸರ್ ಅದರ, ಇಲ್ಲಿ ಗೋವಿಂದ್ ಸರ್ ಅದರ, ಎಲ್ಲಾರನು ಮಾತಾಡ್ಸೋಣ ಬರ್ರಿ. ಸರ ನಮಸ್ಕಾರ ರೀ. ನಮಸ್ಕಾರ ಸರ ನಮಸ್ಕಾರ ರೀ. ನಮಸ್ಕಾರ ರೀ. ಇವತ್ತಿನ ಬಂದ್ ಏನ್ ಅನ್ಸಕತ್ತೈತಿ ನಿಮಗ್ ಬಂದ್? ನೋಡ್ರಿ, ಮೊದಲೇ ಅವರು ನಮ್ಮನ್ನ ಕರೆದು ಮಾತುಕತೆ ಆಡಿದ್ರೆ 100ಕ್ಕೆ 100 ಒಂದು ಹನಿ ನೀರು ಸಿಕ್ಕದಂಗ್ ಮಾಡ್ತಾ ಇದ್ರಿ. ಅವ್ರು ನಮ್ಮನ್ನ ಕರೆದು ಮಾತಾಡ್ರಿ, ಅವ್ರು ಮಡಿವಂತಿಕೆ ಮಾಡ್ಕೊಂಡ್ಬಿಟ್ರು. ಬಹಳ ನೋವಾಗ್ತಾ ಇದೆ. ಆದ್ರೂ ನಾವು ಸಂಪೂರ್ಣ ಕಾರ್ಮಿಕರಿಗೋಸ್ಕರ ಬೆಂಬಲ ಕೊಡ್ತಾ ಇದ್ದೀವಿ. ಅಲ್ಲ, ನೀವೇನ ಕಾರ್ಮಿಕರ ಸಂಬಂಧ ಬೆಂಬಲ ಕೊಡ್ತೀನಿ ಅಂತ ಹೇಳಕತ್ತೀರಿ, ಒಪ್ಕೊಳ್ಳೋ ಮಾತಾ. ಆದ್ರೆ ಇವತ್ತಿನ ಬಂದ್ ಯಶಸ್ವಿ ಆಗೈತೆ ಅಂತ ಅನ್ಸಕತ್ತೈತೆ ನಿಮಗ? ಹೌದು, ಅದನ್ನೇ ನಿಮ್ಗೆ ಹೇಳಿದ್ದು. ನಮಗ್ ನೋವಾಗ್ತಾ ಇದೆ ಕನ್ನಡ ಒಕ್ಕೂಟದವ್ರಿಗೆ. ಇದು ಮೊದಲೇ ನಮ್ಮನ್ನ ಕರೆದು ಮಾತುಕತೆ ಆಡ್ಬಿಟ್ಟಿದ್ರೆ ನಾವೆಲ್ಲಾ ಕನ್ನಡ ಪರ ಸಂಘಟನೆಗಳು ಎಲ್ಲ ಒಗ್ಗಟ್ಟಾಗಿ ಸೇರಿ ಇಡೀ ಕರ್ನಾಟಕದಲ್ಲಿ ಒಂದು ತೊಟ್ಟು ನೀರು ಸಿಗ್ದಂಗ್ ಮಾಡ್ತಿದ್ದು. ಕರೆದು ಮಾತಾಡ್ಲಿಲ್ಲ, ಬಹಳ ನೋವಾಗುತ್ತೆ. ಅಂದ್ರ ಇವತ್ತಿನ ಏನೋ ಸ್ವಲ್ಪ ಆ ಕಡೆ ಆಗೈತಿ, ಮತ್ತೆ ನಾಳೆ ಒಂದಿನ ಬಂದೈತಿ, ಮತ್ತೆ ನಾಳೆ ಏನಾರ ಮತ್ತೆ ಬೇರೆ ಪ್ಲಾನ್ ಮಾಡಿರಿ? ಇಲ್ರಿ, ಏನಾಗಿದೆ ಅಂತಂದ್ರೆ ಮೊದಲನೇದಾಗಿ 2 ದಿನ ಬಂದು ಕರೆದತ್ತೆ ಸರಿ ಇಲ್ಲ. ಒಂದಿನ ಕರಿಬೇಕಾಗಿತ್ತು. ಅದನ್ನ ನಮ್ನೆಲ್ಲ ಕರೆದು ಕೇಳಿದ್ರೆ ಅವ್ರಿಗೆ ಹೇಳ್ತಾ ಇದ್ದು. ಅವರು ಕೇಳದೆ ತಾವೇ ಶುರು ಮಾಡಿದ್ರು, ಸಂತೋಷ. ಆದ್ರೂ ನಾವು ಒಕ್ಕೂಟದವರು ಬಂದ್ಗೆ ಬೆಂಬಲ ಕೊಡ್ಲೇಬೇಕು, ಕಾರ್ಮಿಕರಿಗೆ ಬೆಂಬಲ ಕೊಡ್ಲೇಬೇಕು. ನಾಳೆ ಬೆಳಿಗ್ಗೆನು ನಾವು ಮೈಸೂರು ಬ್ಯಾಂಕ್ ನಿಂದ ಪ್ರತಿಭಟನೆ ಇಟ್ಕೊಂಡಿದ್ದೀವಿ. ಗೋನ್ಸರ, ಈಗ ಎಲ್ಲಿಂದ ಶುರು ಮಾಡ್ಕೊಂಡ್ ಬಂದ್ರಿ ನೀವು? ನಾವು ಮೆಜೆಸ್ಟಿಕ್ ಅಂತ ನಾವು ನಮ್ಮ ನಾಯಕರು ಹೇಳಿದಾಗ ಬೆಂಗಳೂರಿನ ಹೃದಯ ಭಾಗ ಇದು ಕೆಂಪೇಗೌಡ ಏನ್ ಬಸ್ ನಿಲ್ದಾಣ, ಇದು ಕೆಂಪೇಗೌಡ ಬಸ್ ನಿಲ್ದಾಣ, ಇದು ಕನ್ನಡಿಗರ ಹೃದಯ ಭಾಗ. ಹೌದು, ಇಲ್ಲಿಂದಾನೇ ಪ್ರಾರಂಭ ಮಾಡೋಣ ಅಂತ ಹೇಳಿ ನಮ್ಮ ಒಕ್ಕೂಟದ ಮುಖಂಡರಾದಂತ ವಾಟಾಳ್ ನಾಗರಾಜ್ ಅವರು ಮತ್ತು ನಾವೆಲ್ಲ ಸೇರಿ ಆ ಒಂದು ನಿರ್ಧಾರ ತಗೊಂಡಿದ್ದೀವಿ. ಅಣ್ಣ, ಇವತ್ತಂತೂ ಹಿಂಗೈತಿ, ಮತ್ತ ನಾಳೆಗೆ ಏನಾರ ಬ್ಯಾರೆಗಿರ ಪ್ಲಾನ್ ಗಿನ್ ಇಟ್ಕೊಂಡಿರ ಹೆಂಗ? ನೋಡಿ, ಇವತ್ತಿನ ಪ್ರತಿಕ್ರಿಯೆ ನೋಡಿ ಆ ಒಂದು ಕಾರ್ಮಿಕ ಮುಖಂಡರು ಮುಂದೆ ಏನ್ ನಿರ್ಧಾರ ತಗೊಳ್ತಾರೆ ನಮ್ ಜೊತೆ ಚರ್ಚೆ ಮಾಡ್ಲಿ. ನಾಳಿನ ಬಂದು ಇದಕ್ಕಿಂತ ಅತ್ಯಂತ ಯಶಸ್ವಿಯಾಗಿ ಆಗೋದಕ್ಕೆ ನಾವೆಲ್ಲ ಸರ್ವ ಪ್ರಯತ್ನವನ್ನ ನಾವು ಖಂಡಿತ ಮಾಡ್ತೀವಿ. ಅವ್ರ ಜೊತೆ ಸೇರಿ ಅವ್ರು ಬರ್ಬೇಕು ನಮ್ಮ ಹತ್ರ. ಈಗ ನೀವು ಪ್ರತಿ ಸಲ ಪ್ರತಿಭಟನೆ ಮಾಡ್ಬೇಕಾದ್ರೂ ಏನಾರ ಒಂದು ವಿಶೇಷ ಇರ್ತೈತಿ. ಒಮ್ಮೆ ಕತ್ತಿನಾರ ತಂದಿರ್ತೀರಿ, ಎಮ್ಮಿನಾರ ತಂದಿರ್ತೀರಿ, ಬಾರ್ಗಿನಾರ ತಂದಿರ್ತೀರಿ, ಏನಾರ ಒಂದ್ ತಂದಿರ್ತೀರಿ. ಈ ಸಲ ಏನು ತಂದಿಲ್ಲ, ಏನ್ ಕತೆ? ನೀನೇ ಇದೆಯಲ್ಲ, ನಾನಾದ್ರ ನೋಡಿದ್ರೆ ನಾನಾಗಿನಂತ